ಇನ್ನ ಈ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ನ ವಿಚಾರ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆಯೇ ಇಲ್ಲ ಅಂತ ಹೇಳಿದ್ದಾರೆ. 50-50 ಮತ್ತೊಂದು ಮುಗಿದೊಂದು ನವೆಂಬರ್ ಕ್ರಾಂತಿ ಇದ್ಯಾವುದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. 2.5 ವರ್ಷದಿಂದ ಯಾವ ಕುರ್ಚಿಯೂ ಕೂಡ ಅಲುಗಾಡಿಲ್ಲ, ಅಲುಗಾಡಲ್ಲ. ಮುಂದಿನ 2.5 ವರ್ಷವೂ ಅಲುಗಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಕಾಂಗ್ರೆಸ್ ಹೈಕಮಾಂಡ್ ಇರೋದೇ ದೆಹಲಿಯಲ್ಲಿ. ಸಿಎಂ ಸಚಿವರು ಯಾರು ಬೇಕಿದ್ರೂ ಹೋಗಬಹುದು, ಅವ್ರ ಜೊತೆಗೆ ಮಾತಾಡಬಹುದು. ನಮ್ಮ ಕಾರ್ಯಕರ್ತರು ಕೂಡ ದೆಹಲಿಗೆ ಹೋಗ್ತಾರೆ, ಮಾತಾಡ್ತಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಇಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸರ್, ಸಿಎಂ ಕುರ್ಚಿ ಅಳಗಾಡ್ತಾ ಇದೆ ಅಂತ ಅಳಗಾಡ್ತಾ ಇರೋರು ಯಾರು ಅನ್ನೋದೇ ಗೊತ್ತಾಗ್ತದೆ. ಯಾವ ಕುರ್ಚಿನೂ ಅಳಗಾಡಿಲ್ಲ. ಎಲ್ಲಿ ಅಳಗಾಡಿಲ್ಲ? 2.5 ವರ್ಷ ಆಯ್ತು ಅಳಗಾಡಿಲ್ಲ. ಮುಂದೆ ಇನ್ನು 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್, ಈಗ ನಾಳೆ ದೆಹಲಿಗೆ ಎದ್ಕೊಂಡ್ರೆ ಸರ್ ಸಿಎಂ ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿಯಿಂದ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ನಿಮ್ಮನ್ನ ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು ಬಿಹಾರ್ ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು 2.5 ವರ್ಷ ಏನ್ ಮಾಡ್ಯಾರ ಕೆಲಸ ಏನ್ ಮಾಡಿದ್ದಾರೆ? ಏನ್ ಕೇಂದ್ರದ ಅನುದಾನ ತಂದು ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಆಗಿದೆ ಅಂತ ಬಾಯಿಲೆ ಹೇಳ್ತಾರೆ. ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ. ಸರ್, ನವೆಂಬರ್ ಕ್ರಾಂತಿ ಏನು 15 ಯಾವ ಕ್ರಾಂತಿನೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗ. ಇನ್ನ ಈ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ನ ವಿಚಾರ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆಯೇ ಇಲ್ಲ ಅಂತ ಹೇಳಿದ್ದಾರೆ. 50-50 ಮತ್ತೊಂದು ಮುಗಿದೊಂದು ನವೆಂಬರ್ ಕ್ರಾಂತಿ ಇದ್ಯಾವುದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. 2.5 ವರ್ಷದಿಂದ ಯಾವ ಕುರ್ಚಿಯೂ ಕೂಡ ಅಲುಗಾಡಿಲ್ಲ, ಅಲುಗಾಡಲ್ಲ. ಮುಂದಿನ 2.5 ವರ್ಷವೂ ಅಲುಗಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಕಾಂಗ್ರೆಸ್ ಹೈಕಮಾಂಡ್ ಇರೋದೇ ದೆಹಲಿಯಲ್ಲಿ. ಸಿಎಂ ಸಚಿವರು ಯಾರು ಬೇಕಿದ್ರೂ ಹೋಗಬಹುದು, ಅವ್ರ ಜೊತೆಗೆ ಮಾತಾಡಬಹುದು. ನಮ್ಮ ಕಾರ್ಯಕರ್ತರು ಕೂಡ ದೆಹಲಿಗೆ ಹೋಗ್ತಾರೆ, ಮಾತಾಡ್ತಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಇಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸರ್, ಸಿಎಂ ಕುರ್ಚಿ ಅಳಗಾಡ್ತಾ ಇದೆ ಅಂತ ಅಳಗಾಡ್ತಾ ಇರೋರು ಯಾರು ಅನ್ನೋದೇ ಗೊತ್ತಾಗ್ತದೆ. ಯಾವ ಕುರ್ಚಿನೂ ಅಳಗಾಡಿಲ್ಲ. ಎಲ್ಲಿ ಅಳಗಾಡಿಲ್ಲ? 2.5 ವರ್ಷ ಆಯ್ತು ಅಳಗಾಡಿಲ್ಲ. ಮುಂದೆ ಇನ್ನು 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್, ಈಗ ನಾಳೆ ದೆಹಲಿಗೆ ಎದ್ಕೊಂಡ್ರೆ ಸರ್ ಸಿಎಂ ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿಯಿಂದ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ನಿಮ್ಮನ್ನ ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು ಬಿಹಾರ್ ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು 2.5 ವರ್ಷ ಏನ್ ಮಾಡ್ಯಾರ ಕೆಲಸ ಏನ್ ಮಾಡಿದ್ದಾರೆ? ಏನ್ ಕೇಂದ್ರದ ಅನುದಾನ ತಂದು ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಆಗಿದೆ ಅಂತ ಬಾಯಿಲೆ ಹೇಳ್ತಾರೆ. ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ. ಸರ್, ನವೆಂಬರ್ ಕ್ರಾಂತಿ ಏನು 15 ಯಾವ ಕ್ರಾಂತಿನೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗ. ಇನ್ನ ಈ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ನ ವಿಚಾರ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆಯೇ ಇಲ್ಲ ಅಂತ ಹೇಳಿದ್ದಾರೆ. 50-50 ಮತ್ತೊಂದು ಮುಗಿದೊಂದು ನವೆಂಬರ್ ಕ್ರಾಂತಿ ಇದ್ಯಾವುದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. 2.5 ವರ್ಷದಿಂದ ಯಾವ ಕುರ್ಚಿಯೂ ಕೂಡ ಅಲುಗಾಡಿಲ್ಲ, ಅಲುಗಾಡಲ್ಲ. ಮುಂದಿನ 2.5 ವರ್ಷವೂ ಅಲುಗಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಕಾಂಗ್ರೆಸ್ ಹೈಕಮಾಂಡ್ ಇರೋದೇ ದೆಹಲಿಯಲ್ಲಿ. ಸಿಎಂ ಸಚಿವರು ಯಾರು ಬೇಕಿದ್ರೂ ಹೋಗಬಹುದು, ಅವ್ರ ಜೊತೆಗೆ ಮಾತಾಡಬಹುದು. ನಮ್ಮ ಕಾರ್ಯಕರ್ತರು ಕೂಡ ದೆಹಲಿಗೆ ಹೋಗ್ತಾರೆ, ಮಾತಾಡ್ತಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಇಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸರ್, ಸಿಎಂ ಕುರ್ಚಿ ಅಳಗಾಡ್ತಾ ಇದೆ ಅಂತ ಅಳಗಾಡ್ತಾ ಇರೋರು ಯಾರು ಅನ್ನೋದೇ ಗೊತ್ತಾಗ್ತದೆ. ಯಾವ ಕುರ್ಚಿನೂ ಅಳಗಾಡಿಲ್ಲ. ಎಲ್ಲಿ ಅಳಗಾಡಿಲ್ಲ? 2.5 ವರ್ಷ ಆಯ್ತು ಅಳಗಾಡಿಲ್ಲ.
ಮುಂದೆ ಇನ್ನು 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್ ಈಗ ನಾಳೆ ದೆಹಲಿಗೆ ಎದಕೊಂಡ್ರೆ ಸರ್ ಸಿಎಂ ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ನಿಮ್ಮನ್ನ ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು ಬಿಹಾರ್ ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು 2.5 ವರ್ಷ ಏನ್ ಮಾಡ್ಯಾರ ಕೆಲಸ ಏನ್ ಮಾಡಿದ್ದಾರೆ? ಏನ್ ಕೇಂದ್ರದ ಅನುದಾನ ತಂದ್ರು? ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಆಗ್ಯದಂತ ಬಾಯಿಲೆ ಹೇಳ್ತಾರೆ. ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ. ಸರ್ ನವೆಂಬರ್ ಕ್ರಾಂತಿ ಏನು 15 ಯಾವ ಕ್ರಾಂತಿನೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಇನ್ನ ಈ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ನ ವಿಚಾರ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆಯೇ ಇಲ್ಲ ಅಂತ ಹೇಳಿದ್ದಾರೆ. 50-50 ಮತ್ತೊಂದು ಮುಗಿದೊಂದು ನವೆಂಬರ್ ಕ್ರಾಂತಿ ಇದ್ಯಾವುದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. 2.5 ವರ್ಷದಿಂದ ಯಾವ ಕುರ್ಚಿಯೂ ಕೂಡ ಅಲುಗಾಡಿಲ್ಲ, ಅಲುಗಾಡಲ್ಲ. ಮುಂದಿನ 2.5 ವರ್ಷವೂ ಅಲುಗಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಕಾಂಗ್ರೆಸ್ ಹೈಕಮಾಂಡ್ ಇರೋದೇ ದೆಹಲಿಯಲ್ಲಿ. ಸಿಎಂ ಸಚಿವರು ಯಾರು ಬೇಕಿದ್ರೂ ಹೋಗಬಹುದು, ಅವ್ರ ಜೊತೆಗೆ ಮಾತಾಡಬಹುದು. ನಮ್ಮ ಕಾರ್ಯಕರ್ತರು ಕೂಡ ದೆಹಲಿಗೆ ಹೋಗ್ತಾರೆ, ಮಾತಾಡ್ತಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಇಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸರ್ ಸಿಎಂ ಕುರ್ಚಿ ಅಳಗಾಡ್ತಾ ಇದೆ ಅಂತ ಅಳಗಾಡ್ತಾ ಇರೋರು ಯಾರು ಅನ್ನೋದೇ ಗೊತ್ತಾಗ. ಯಾವ ಕುರ್ಚಿನೂ ಅಳಗಾಡಿಲ್ಲ. ಎಲ್ಲಿ ಅಳಗಾಡಿಲ್ಲ? 2.5 ವರ್ಷ ಆಯ್ತು ಅಳಗಾಡಿಲ್ಲ. ಮುಂದೆ ಇನ್ನು 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್ ಈಗ ನಾಳೆ ದೆಹಲಿಗೆ ಎದಕೊಂಡ್ರೆ ಸರ್ ಸಿಎಂ ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ನಿಮ್ಮನ್ನ ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು ಬಿಹಾರ್ ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು 2.5 ವರ್ಷ ಏನ್ ಮಾಡ್ಯಾರ ಕೆಲಸ ಏನ್ ಮಾಡಿದ್ದಾರೆ? ಏನ್ ಕೇಂದ್ರದ ಅನುದಾನ ತಂದ್ರು? ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಆಗ್ಯದಂತ ಬಾಯಿಲೆ ಹೇಳ್ತಾರೆ. ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ. ಸರ್ ನವೆಂಬರ್ ಕ್ರಾಂತಿ ಏನು 15 ಯಾವ ಕ್ರಾಂತಿನೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಇನ್ನ ಈ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ನ ವಿಚಾರ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆಯೇ ಇಲ್ಲ ಅಂತ ಹೇಳಿದ್ದಾರೆ. 50-50 ಮತ್ತೊಂದು ಮುಗಿದೊಂದು ನವೆಂಬರ್ ಕ್ರಾಂತಿ ಇದ್ಯಾವುದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. 2.5 ವರ್ಷದಿಂದ ಯಾವ ಕುರ್ಚಿಯೂ ಕೂಡ ಅಲುಗಾಡಿಲ್ಲ, ಅಲುಗಾಡಲ್ಲ. ಮುಂದಿನ 2.5 ವರ್ಷವೂ ಅಲುಗಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಕಾಂಗ್ರೆಸ್ ಹೈಕಮಾಂಡ್ ಇರೋದೇ ದೆಹಲಿಯಲ್ಲಿ. ಸಿಎಂ ಸಚಿವರು ಯಾರು ಬೇಕಿದ್ರೂ ಹೋಗಬಹುದು, ಅವ್ರ ಜೊತೆಗೆ ಮಾತಾಡಬಹುದು. ನಮ್ಮ ಕಾರ್ಯಕರ್ತರು ಕೂಡ ದೆಹಲಿಗೆ ಹೋಗ್ತಾರೆ, ಮಾತಾಡ್ತಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಇಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸರ್ ಸಿಎಂ ಕುರ್ಚಿ ಅಳಗಾಡ್ತಾ ಇದೆ ಅಂತ ಅಳಗಾಡ್ತಾ ಇರೋರು ಯಾರು ಅನ್ನೋದೇ ಗೊತ್ತಾಗ. ಯಾವ ಕುರ್ಚಿನೂ ಅಳಗಾಡಿಲ್ಲ. ಎಲ್ಲಿ ಅಳಗಾಡಿಲ್ಲ? 2.5 ವರ್ಷ ಆಯ್ತು ಅಳಗಾಡಿಲ್ಲ. ಮುಂದೆ ಇನ್ನು 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್ ಈಗ ನಾಳೆ ದೆಹಲಿಗೆ ಎದಕೊಂಡ್ರೆ ಸರ್ ಸಿಎಂ ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ನಿಮ್ಮನ್ನ ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು ಬಿಹಾರ್ ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು 2.5 ವರ್ಷ ಏನ್ ಮಾಡ್ಯಾರ ಕೆಲಸ ಏನ್ ಮಾಡಿದ್ದಾರೆ? ಏನ್ ಕೇಂದ್ರದ ಅನುದಾನ ತಂದ್ರು? ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಆಗ್ಯದಂತ ಬಾಯಿಲೆ ಹೇಳ್ತಾರೆ. ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ. ಸರ್ ನವೆಂಬರ್ ಕ್ರಾಂತಿ ಏನು 15 ಯಾವ ಕ್ರಾಂತಿನೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ.